ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಊರಿಂದ ಬರುವಾಗ ದಾರಿಯಲ್ಲಿ ನಮಗೆ ಹಲಸಿನ ಹಣ್ಣು ಓಪನ್ ಮಾಡ್ತಾ ಇರೋದು ಕಾಣಿಸಿತ್ತು. ಮತ್ತೆ ಈ ಹಲಸಿನ ಹಣ್ಣು ನಮ್ಗೆ ಇಲ್ಲಿ ಬಂದ್ರೆ ಸಿಗಲ್ಲ ಅಂತ ಹೇಳಿ ನಾನಲ್ಲಿ ನಿಂತು ತಗೊಂಡ್ ಬಂದೆ. ಆನ್ ದಿ ವೇ ನಾವು ಆಫ್ಟರ್ನೂನ್ಗೆಲ್ಲ ಎವ್ರಿ ಟೈಮ್ ಲಂಚ್ಗೆ ಸ್ಟಾಪ್ ಆಗ್ತಾ ಇರ್ಲಿಲ್ಲ. ವಾಪಸ್ ಬರುವಾಗ ನಾವು ತಗೊಂಡ್ ಬಂದಿರುವಂತ ಹಣ್ಣು ಸ್ನಾಕ್ಸ್ ಏನೆಲ್ಲ ಇತ್ತಲ್ವಾ ಅದನ್ನೇ ನಾವು ತಿಂತ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಫಸ್ಟ್ ಡೇ ನಾವು ಹೈದರಾಬಾದ್ ಅಲ್ಲಿ ಸ್ಟೇ ಮಾಡಿದ್ವಿ. 3 ಡೇಸ್ ನಾವು ಸ್ಟೇ ಮಾಡಬೇಕಾಗಿತ್ತು, ಅಂದ್ರೆ 3 ನೈಟ್ಸ್ ನಾವು ಸ್ಟೇ ಮಾಡಿಬಿಟ್ಟು 4 ಡೇಸ್ ಕಂಟಿನ್ಯೂಸ್ ಆಗಿ ನನ್ನ ಹಸ್ಬೆಂಡ್ ಡ್ರೈವ್ ಮಾಡಿದ್ರು. ಬಟ್ ಈ ತರ ರಿಸ್ಕ್ ನ ಯಾರು ತಗೊಳ್ಲಿಕ್ಕೆ ಹೋಗ್ಬಾರ್ದು, ಏನಕ್ಕಂದ್ರೆ ತುಂಬಾ ಲಾಂಗ್ ಜರ್ನಿ ಬೈ ರೋಡ್ ಅಂತ ಹೇಳಿದ್ರೆ ತುಂಬಾನೇ ರಿಸ್ಕ್ ಇರುತ್ತೆ. ಹಾಗೆ ನಾವು ಹೈದರಾಬಾದ್ ಇಂದ ನೆಕ್ಸ್ಟ್ ಡೇಗೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿಬಿಟ್ಟು ನಾವು ಸ್ಟೇ ಆಗಿದ್ದು ನಾಗ್ಪುರ್ ಅಲ್ಲಿ. ನಾಗ್ಪುರ್ ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಸುತ್ತೆ. ನಾಗ್ಪುರ್ ಅಲ್ಲಿ ನಾವು ಸ್ಟೇ ಆಗ್ಬಿಟ್ಟು ಹಾಗೆ ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಡೇಗೆ ಎಲ್ಲಿ ಗ್ವಾಲಿಯರ್ ಅಲ್ಲಿ ನಾವು ಸ್ಟೇ ಆಗಿದ್ವಿ. ವಾಪಸ್ ಬರುವಾಗ ನಾವು ಹೋಗುವಾಗ ನಾವು ಸ್ವಲ್ಪ ಪ್ಲಾನ್ ನ ಸರಿಯಾಗಿ ಮಾಡ್ಕೊಂಡಿರ್ಲಿಲ್ಲ, ಅಂದ್ರೆ ಫಸ್ಟ್ ಡೇನೆ ಸ್ಟೇ ಮಾಡ್ಲಿಕ್ಕೆ ಬಿಫೋರ್ ಬುಕ್ ಮಾಡ್ಕೊಂಡಿದ್ವಿ. ಆಮೇಲೆ ಸೆಕೆಂಡ್ ಡೇ ನಾವು ಏನಂತಾರೆ ಮಹಾರಾಷ್ಟ್ರ ಅಲ್ಲಿ ನಾವು ಸ್ಟೇ ಆಗಿದ್ದಾಗ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ, ತುಂಬಾನೇ ಕಷ್ಟ ಆಯ್ತು. ಈ ತರ ಲಾಂಗ್ ಜರ್ನಿ ಹೋಗುವಾಗ ಯಾವಾಗ್ಲೂ ನಾವು ಯಾವ ಹೋಟೆಲ್ ಅಲ್ಲಿ ಸ್ಟೇ ಮಾಡಬೇಕು ಮತ್ತೆ ಯಾವ ಪ್ಲೇಸ್ ಅಲ್ಲಿ ಸ್ಟೇ ಮಾಡಬೇಕು ಅಂತ ಹೇಳಿ ಫಸ್ಟ್ನೇ ನಾವು ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ಮತ್ತೆ ಆ ದಿನ ಫಾದರ್ಸ್ ಡೇ ಇತ್ತು, ಹಾಗಾಗಿ ನಾನು ಅಲ್ಲೇ ಪಕ್ಕದಲ್ಲಿ ನಾವು ಸ್ಟಾಪ್ ಮಾಡಿದ್ರೆ ಟೀಗೋಸ್ಕರ ನಾನು ಅಲ್ಲಿ ಸ್ಮಾಲ್ ಕೇಕ್ ನ ತಗೊಂಡ್ ಬಂದೆ. ಅದು ಜಸ್ಟ್ ಕಪ್ ಕೇಕ್ ಅಷ್ಟೇನೆ, ಅಲ್ಲಿ ಕೇಕ್ಸ್ ಇರ್ಲಿಲ್ಲ. ನನ್ನ ಹಸ್ಬೆಂಡ್ ಹತ್ರ ಕಟ್ ಮಾಡಿಸ್ಬಿಟ್ಟು ಮಕ್ಕಳಿಗೆ ಸುಮ್ನೆ ಹಾಗೆ ಒಂಥರ ಸೆಲೆಬ್ರೇಷನ್ ತರ ನಾವು ಮಾಡಿದ್ವಿ. ಹಾಗೆ ನಮ್ಮ ಜರ್ನಿಯಲ್ಲಿ ಎಲ್ಲಾದ್ರೂ ಒಳ್ಳೆ ಡಾಬಾ ಎಲ್ಲ ಕಾಣಿಸ್ತಾ ಇರುತ್ತೆ, ಅಲ್ಲಿ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮತ್ತೆ ಸ್ನಾಕ್ಸ್ ತರ ಏನಾದ್ರೂ ತಿಂದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿ ಈ ತರನೇ ನಾವು 4 ಡೇಸ್ ನನ್ನ ಹಸ್ಬೆಂಡ್ ಡ್ರೈವ್ ಮಾಡಿದ್ರು. ಅವರಂತೂ ಡ್ರೈವಿಂಗ್ ನ ತುಂಬಾನೇ ಎಂಜಾಯ್ ಮಾಡ್ತಾರೆ, ಅದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸಿತ್ತು. ಇಲ್ಲ ಅಂದ್ರೆ ಸ್ಟ್ರೇನ್ ಆಗಿದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ. ಇನ್ನೊಂದೇನಂದ್ರೆ ಈ ಕಾರ್ ನಮ್ಗೆ ತುಂಬಾನೇ ಕಂಫರ್ಟಬಲ್ ಆಗಿರೋದ್ರಿಂದ ನಮ್ಗೆ ಎಲ್ಲೂನು ಮಧ್ಯದಲ್ಲಿ ಇಳಿಬೇಕು ಅಂತ ಹೇಳಿ ಅಷ್ಟು ಅನ್ಸಿಲ್ಲ. ಹಾಗೆ ನಾವು ಲಾಸ್ಟ್ ಅಲ್ಲಿ ಗ್ವಾಲಿಯರ್ ಅಲ್ಲಿ ಸ್ಟೇ ಆಗಿದ್ವಿ. ಗ್ವಾಲಿಯರ್ ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಪಂಜಾಬ್ಗೆ ವಾಪಸ್ ಬಂದ್ವಿ. ಎಲ್ಲಾದ್ರೂ ಹೋಗಿದ್ರೆ ವಾಪಸ್ ಬಂದಿದ್ಮೇಲೆ ಇದೆಲ್ಲ ಮನೆಯಲ್ಲಿ ಕ್ಲೀನಿಂಗು, ಹಾಗೆ ಎಲ್ಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಎಲ್ಲಿ ಎಂಡ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹಾಗೆ ನಾನು ತಲೆಗೆ ಎಣ್ಣೆ ಎಲ್ಲ ಹಾಕೊಂಡು ನೀಟಾಗಿ ಇವಾಗ ಫಸ್ಟ್ ಫ್ರಿಡ್ಜ್ ನ ಕ್ಲೀನ್ ಮಾಡುವ ಅಂತ ಮಾಡ್ತಾ ಇದ್ದೀನಿ. ನಾನು ಹಾಲಿಡೇಸ್ ಅಲ್ಲಿ ಏನೋ ಒಂದು ಕ್ಲೀನಿಂಗ್ ಆಗಿರ್ಬೋದು, ಏನೋ ಒಂದು ಕೆಲಸನ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಮಾತ್ರ ನನಗೆ ತಲೆಯಲ್ಲಿ ಪೂರ್ತಿ ದಿನ ಅದೇ ಓಡ್ತಾ ಇರುತ್ತೆ, ನಾನು ಆ ಕೆಲಸನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಹಾಗೆ ನಾನು ಫ್ರಿಡ್ಜ್ ಮೇಲೆ ಎಲ್ಲಾನು ತಗೊಂಡ್ ಬಂದು ಅಲ್ಲೇ ಇಡ್ತಾ ಇರ್ತೀವಿ, ಈಸಿ ಆಗಿರುತ್ತೆ ಅಂತ. ಹಾಗಾಗಿ ತುಂಬಾನೇ ಐಟಮ್ಸ್ ಬೇಕಾಗಿರೋದು ಬೇಡದೇ ಇರೋದೆಲ್ಲ ಫ್ರಿಡ್ಜ್ ಮೇಲೆ ಇರುತ್ತೆ. ಹಾಗಾಗಿ ಇವಾಗ ನಾನು ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಏನು ಇಡಬಾರ್ದು ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ನ ಮತ್ತೆ ಒಳಗಡೆನೂ ಕೂಡ ಕ್ಲೀನ್ ಮಾಡಬೇಕು.
ಇವತ್ತು ನಾನು ಇನ್ಸ್ಟಾಗ್ರಾಮ್ಗೋಸ್ಕರ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಹಾಕೊಂಡಿದ್ದೀನಿ. ಇದು ಡೈಲಿ ವೇರ್ ಸ್ಯಾರಿ, ಜಸ್ಟ್ ನಾರ್ಮಲ್ ಶಿಫಾನ್ ಸ್ಯಾರಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಂಫರ್ಟಬಲ್ ಆಗಿದೆ ಹಾಕೊಂಡ್ಮೇಲೆ. ಹಾಗೆ ಈ ಸ್ಯಾರೀಸ್ನ ನಾನು ನನಗೆ ಇಲ್ಲಿ ಇರೋ ನಾರ್ತ್ ಫ್ರೆಂಡ್ಸ್ ಎಲ್ಲ ಏನಂದ್ರೆ ಜಸ್ಟ್ ಡೈಲಿ ವೇರ್ ಸ್ಯಾರೀಸ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ರು, ಸೌತ್ ಹೋಗಿದ್ರೆ. ಹಾಗಾಗಿ ನಾನು ಸ್ವಲ್ಪ ಸ್ಯಾರೀಸ್ನ ತಗೊಂಡ್ ಬಂದಿದ್ದೆ. ಅದರಲ್ಲಿ ಒಂದ್ ಸ್ಯಾರಿ ನನಗೆ ಈ ಕಲರ್ ಇಷ್ಟ ಆಯ್ತು. ಮಸ್ಟರ್ಡ್ ಏನಂತಾರೆ ಮೆಂತ್ಯ ಕಲರ್, ಇದು ಮೆಂತ್ಯ ಕಲರ್ ಇರುತ್ತಲ್ವಾ ಆ ಕಲರು ತುಂಬಾ ಚೆನ್ನಾಗಿದೆ. ಸೊ ಈ ಸ್ಯಾರಿನ ಹಾಕೊಂಡು ಅವ್ರ ಜೊತೆ ಫೋಟೋಸ್ ವಿಡಿಯೋ ಶೇರ್ ಮಾಡುವ ಅಂತ ಹೇಳಿ ಅನ್ಕೊಂಡು ಹಾಕೊಂಡಿದ್ದೆ. ಹಾಗಾಗಿ ಸ್ಯಾರಿ ಹೇಗಾದ್ರೂ ಹಾಕೊಂಡಿದ್ನಲ್ವಾ, ಒಂದು ವಿಡಿಯೋ ಕೂಡ ಮಾಡ್ಕೊಳ್ವಾ ಅಂತ ಅನ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಗೊತ್ತಿಲ್ಲ ಹೇಗ್ ಬರುತ್ತೆ ಅಂತ ಹೇಳಿ. ಮತ್ತೆ ಈ ಸ್ಯಾರೀಸ್ ನಾನು ಸ್ಟಿಚ್ ಮಾಡಿಸಿಲ್ಲ, ಇವಾಗಷ್ಟೇ ಈ ಬ್ಲೌಸ್ ನ ಕಟ್ ಮಾಡಿ ಸೆಪರೇಟ್ ಮಾಡ್ಕೊಂಡೆ. ಹಾಗೆ ನನ್ನ ಹತ್ರ ಇರುವಂತ ಒಂದು ರೆಡಿಮೇಡ್ ಬ್ಲೌಸ್ ನ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಹೇಗ್ ಅನ್ಸಿತ್ತು ಅಂತ ಹೇಳಿ. ನನಗೆ ಈ ಗ್ರ್ಯಾಂಡ್ ಸ್ಯಾರೀಸ್ಗಿಂತ ಈ ತರ ಡೈಲಿ ವೇರ್ ಸ್ಯಾರೀಸ್, ಸಾಫ್ಟ್ ಸ್ಯಾರೀಸ್ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ನನ್ನ ಹತ್ರ ತುಂಬಾ ಸ್ಯಾರೀಸ್ ಇದೆ, ಯಾವ್ದನ್ನು ಕೂಡ ಹಾಕೊಳ್ಳಿಕ್ ಆಗ್ತಾ ಇಲ್ಲ. ಇಲ್ಲಿ ಅಷ್ಟೊಂದು ಫಂಕ್ಷನ್ಸ್ ಇರಲ್ಲ, ಮತ್ತೆ ಫಂಕ್ಷನ್ ಇದ್ರೂ ಕೂಡ ನಾವು ನಾರ್ಮಲ್ ಆಗಿ ಡ್ರೆಸ್ ಕೋಡ್ ಬೇರೆ ತರ ಇರುತ್ತೆ. ಹಾಗಾಗಿ ನನ್ನ ಸ್ಯಾರೀಸ್ ಎಲ್ಲ ಹಾಗೇನೆ ಇದೆ, ನಾನು ಹಾಕೊಳ್ಳಿಕ್ಕೆ ಆಗ್ಲಿಲ್ಲ. ಮತ್ತೆ ಇವತ್ ನಾನು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ನಲ್ವಾ, ಅದರಿಂದ ಸ್ವಲ್ಪ ಬಾಕ್ಸಸ್ ಎಲ್ಲ ಹೊರಗಡೆ ಬಂದಿದೆ. ಅಂದ್ರೆ ಇದು ಬೆಣ್ಣೆ ತೆಗಿಲಿಕ್ಕೆ ಇಟ್ಟಿದ್ದಂತ ಹಾಲಿನ ಕೆನೆ ಸ್ಟೋರ್ ಮಾಡಿರ್ತೀನಲ್ವಾ ಅದು. ನನ್ಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ಏನಪ್ಪಾ ಅಂದ್ರೆ ಹಾಲಿನ ಕೆನೆನ ಎಷ್ಟು ಸ್ಟೋರ್ ಮಾಡಿಡ್ತೀನೋ ಅಷ್ಟು ಲೇಟ್ ಆಗಿ ನಾನು ಅದನ್ನ ಬೆಣ್ಣೆ ಮಾಡ್ತೀನಿ. ಇದರಲ್ಲಿ ನಂದು 4 ಬಾಕ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಸ್ಟೀಲ್ ಡಬ್ಬ ಅಲ್ಲಿ ಫುಲ್ ಇದೆ, ಹಾಗೆ ಇಲ್ಲೂ ಇದೆ. ಇದೆಲ್ಲ 4 ಬಾಕ್ಸ್ ನನಗೆ ಹಾಲಿನ ಕೆನೆ ಇದೆ. ಇವಾಗ ಬೆಣ್ಣೆ ಮಾಡಬೇಕು ಇವತ್ತು. ಅದು ನಂದು ಬಿಗ್ ಟಾಸ್ಕ್ ಅಂತ ಅನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಹಾಲಿನ ಕೆನೆ ಸ್ಟೋರ್ ಮಾಡೋದು ಬೇಡ ಅಂತ ಹೇಳಿ, ಬಟ್ ಏನಂದ್ರೆ ವೇಸ್ಟ್ ಮಾಡೋದೇನಕ್ಕೆ ಅಂತ ಹೇಳಿ ಎಲ್ಲ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಅದ್ರ ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು ಅಂದ್ರೆ ಸ್ವಲ್ಪ ಲೇಜಿ ಫೀಲ್ ಆಗ್ತೀನಿ ಅಷ್ಟೇನೆ. ನಾನಿವತ್ತು ಇನ್ಸ್ಟಾಗ್ರಾಮ್ಗೋಸ್ಕರ ಕರ್ಡ್ ರೈಸ್ನ ಮಾಡ್ತಾ ಇದ್ದೀನಿ. ಕರ್ಡ್ ರೈಸ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಇಲ್ಲಿ ನಾನು ಲಂಚ್ ಬಾಕ್ಸ್ ತಗೊಂಡು ಹೋಗ್ತೀನಲ್ವಾ, ಆವಾಗ ಎಲ್ಲಾರು ತುಂಬಾ ಇಷ್ಟ ಪಡೋದೇನಂದ್ರೆ ಕರ್ಡ್ ರೈಸ್. ಅವ್ರಿಗೆ ರೈಸ್ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತೆ, ಬಟ್ ಕರ್ಡ್ ರೈಸ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ನಾನ್ ಮಾಡೋ ಕರ್ಡ್ ರೈಸ್ ಅವ್ರಿಗೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ನಾನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಕರ್ಡ್ ರೈಸ್ ಮಾಡ್ತೀನಿ ಅಂತ ಹೇಳಿ ಅದನ್ನ ನಾನು ಇವ್ರ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡು ಹಾಗೆ ನಾನು ವಿಡಿಯೋಸ್ ಎಲ್ಲ ಮಾಡಿದ್ದೆ. ನೀವು ನೋಡ್ಲಿಲ್ಲ ಅಂದ್ರೆ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡಿ ಆಯ್ತಾ. ನಾನು ಇವಾಗ ಈವ್ನಿಂಗ್ ವಾಕಿಂಗ್ ಅಂತ ಬಂದಿದ್ದೀನಿ. ನಾನು ಈವ್ನಿಂಗ್ ಬರೋದು ತುಂಬಾನೇ ರೇರು. ನನ್ನ ಹಸ್ಬೆಂಡ್ ಇರ್ಲಿಲ್ಲ, ಬೋರ್ ಆಗ್ತಾ ಇತ್ತು ಮನೆಯಲ್ಲಿ ಅಂತ ಹೇಳಿ ಇವಾಗ ನಾನು ಹೊರಗಡೆ ಬಂದೆ. ಇವಾಗ ರೋಡ್ ಎಲ್ಲ ಸರಿ ಮಾಡಿದ್ಮೇಲೆ ವಾಕಿಂಗ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ಇಲ್ಲಿ ನೋಡಿ ನಮ್ ಕಾರ್ನ ಪಾರ್ಕ್ ಮಾಡಿದೀವಿ. ಅಷ್ಟೇನೆ ಇತ್ತು ಇವತ್ತಿನ ಈ ವ್ಲಾಗ್. ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತು.